ಪಾಯಿಂಟ್ ಆಫ್ ವ್ಯೂನ ಎರಡನೇ ವಿಚಾರದ ಕಡೆಗೆ ಹೋಗೋದಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಇತ್ತೀಚಿನ ನಡೆ ಬಹಳಷ್ಟು ಅನುಮಾನಕ್ಕೆ ಕಾಡ್ತಾ ಇದೆ. ಅವರು ಮೃದು ಹಿಂದುತ್ವವನ್ನ ಹೊಂದಿದ್ದಾರೆ ಮತ್ತು ಆ ಕಡೆಗಿದ್ದಾರೆ ಅನ್ನೋದು ಮೊದಲಿಂದಲೂ ಕೇಳಿ ಬರ್ತಿದ್ದಂತ ಆರೋಪ. ಆದ್ರೆ ಬೇರೆ ರೀತಿಯಾಗಿನೇ ನಡ್ಕೊಳ್ತಾರೆ ಅನ್ನೋ ಒಂದು ಅಭಿಪ್ರಾಯ ಇತ್ತು. ಆದ್ರೆ ಕಳೆದ ಒಂದು 3-4 ದಿನಗಳಿಂದ ಅವರ ಹೇಳಿಕೆಗಳು, ಅವರ ನಡವಳಿಕೆಗಳು ಬಹಳ ವಿಚಿತ್ರ ಅಂತ ಅನ್ನಿಸ್ತಾ ಇದೆ. ಹಿಂದೆ ಅವರು ಮಹಾಕುಂಭ ಮೇಳವನ್ನ ಹೊಗಳಿ ಮಾತನಾಡಿದ್ರು. ಈ ತರದ್ದು ಬೇರೆ ಬೇರೆ ಮಾತಾಡ್ತಾರೆ. ಈಗೇನು ಅಂತಂದ್ರೆ ರಾಹುಲ್ ಗಾಂಧಿ ಅವರು ದೇಶಾದ್ಯಂತ RSS ಒಂದು ದೇಶದ್ರೋಹಿ ಸಂಘಟನೆ ಅಂತ ಅಡಿಯಿಂದ ಮುಡಿವರೆಗೂ ಅದನ್ನು ವಿರೋಧಿಸ್ತಾರೆ, ಹೇಳಿಕೆಗಳನ್ನ ಕೊಡ್ತಾರೆ, ಕಟ್ಟ ವಿರೋಧಿಯಾಗಿ ನಡ್ಕೊಳ್ತಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೆ ನಡ್ಕೊಳ್ತಾರೆ. ಆದ್ರೆ ಸದನದಲ್ಲಿ ನಿಂತು ಡಿ.ಕೆ. ಶಿವಕುಮಾರ್ ಅವರು RSS ನ ಗೀತೆಯನ್ನ ಹಾಡ್ತಾರೆ, ನಮಸ್ತೆ ಸದಾ ವತ್ಸಲೆ ಅಂತ. ಈ ಮುಖಾಂತರ ಅವ್ರು ಯಾರನ್ನ ಮೆಚ್ಚೋದಕ್ಕೆ ಹೋಗ್ತಾ ಇದ್ದಾರೆ? ರಾಜಕೀಯ ಬದಲಾವಣೆಗಳು ಕ್ಷಿಪ್ರವಾಗಿ ಏನಾದ್ರೂ ಡಿಸೆಂಬರ್ ಹೊತ್ತಿಗೆ ನಡೆಯುತ್ತಾ? ಡಿ.ಕೆ. ಶಿವಕುಮಾರ್ ಪಕ್ಷವನ್ನ ಬದಲಾವಣೆ ಮಾಡ್ತಾರೆ? ಈ ಚರ್ಚೆಗಳು ಬಹಳ ಮುಖ್ಯವಾಗಿ ಕೇಳಿ ಬರ್ತಾ ಇದೆ. ಆದ್ರೆ ನಾನು ಪಕ್ಕಾ ಕಾಂಗ್ರೆಸ್ಸಿಗ ಅಂತ ಹೇಳ್ತಾರೆ. ಪಕ್ಕಾ ಕಾಂಗ್ರೆಸ್ಸಿಗ RSS ಗೀತೆಯನ್ನ ಆಕ್ಚುಲಿ ಅವರ ಪಕ್ಷದ ಕೋರ್ ಅಜೆಂಡಾದಲ್ಲಿ RSS ಅನ್ನ ನಿರ್ದಾಕ್ಷಿಣ್ಯವಾಗಿ ಅವರು ವಿರೋಧಿಸ್ತಾರೆ. ಹಾಗಿರೋ ಸಂದರ್ಭದಲ್ಲಿ ಅದರ ಒಂದು ಪ್ರಾರ್ಥನೆ ಗೀತೆಯನ್ನ ಸೆಷನ್ ನಲ್ಲಿ ಹೇಳೋದ್ರ ಮುಖಾಂತರ ಯಾವ ತರದ ಕಟ್ಟಾ ಕಾಂಗ್ರೆಸ್ಸಿನಾಗಿ ಅವ್ರು ನಡ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಇನ್ನೊಂದು ಕಡೆಯಲ್ಲಿ ಇವತ್ತು ತಿಮರೋಡಿ ಅವರ ವಿರುದ್ಧ ಹೇಳಿಕೆಯನ್ನು ಕೊಡ್ತಿದ್ದಂತ ಸಂದರ್ಭದಲ್ಲಿ ನಮ್ಮ ಸಂತೋಷ್ ಜಿ ಅವರನ್ನ ಅವರು ಅವಮಾನಿಸಿದ್ದಾರೆ, ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ಏನ್ ದಾಖಲೆ ಇದೆ ಅವರನ್ನ, ಅಂದ್ರೆ ಬೇರೆ ಬೇರೆ ಪಕ್ಷ ಸಿದ್ಧಾಂತ ಇರಬಹುದು, ಆದ್ರೆ ಅವರನ್ನ ಅವಮಾನಿಸೋದನ್ನ ನಾವು ಸಹಿಸೋದಿಲ್ಲ, ಹಾಗಾಗಿ ಒದ್ದು ಒಳಗ್ ಹಾಕಿದೀವಿ ಅಂತ. ಇವೆಲ್ಲವೂ ಏನೋ ಒಂದನ್ನ ಹೇಳ್ತಿದೆ. ಅದು ಏನು ಅನ್ನೋದನ್ನ ದಿನಗಳು ಬಹುಶಃ ಕಾಲ ಸ್ಪಷ್ಟಪಡಿಸಬಹುದು ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನು ಹಂಚ್ಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಎನ್ ರವಿಕುಮಾರ್ ಅವರಿದ್ದಾರೆ. ನಮಸ್ಕಾರ ರವಿಕುಮಾರ್ ಅವರೇ, ಸ್ವಾಗತ. ನಮಸ್ತೆ ಮಂಜುಳಾ ಅವರೇ. ಅಂದ್ರೆ ಬಹಳ ವ್ಯತ್ಯಾಸವೇನು ಮೊದಲಿಂದಲೂ ಕಾಣಿಸ್ತಿರ್ಲಿಲ್ಲ ಡಿ.ಕೆ. ಶಿವಕುಮಾರ್ ಅವರ ನಡೆ, ನುಡಿ ಮತ್ತು ವ್ಯಕ್ತಿತ್ವದಲ್ಲಿ RSS ಅಥವಾ ಅವರ ಸಿದ್ಧಾಂತಕ್ಕೆ, ಬಿಜೆಪಿ ಸಿದ್ಧಾಂತಕ್ಕೆ. ಮತ್ತು ಯಾರು ಅವರನ್ನ ಗುರುಗಳು ಅಂತ ಪರಿಗಣಿಸ್ತಾರೋ ಅವರು ರಾಜಕೀಯ ಕೊನೆಗಾಲದಲ್ಲಿ ಬಿಜೆಪಿ ಜೊತೆಗೇನೆ ಹೋಗಿ ಅಲ್ಲೇ ಕೊನೆಗೆ ಅವರು ತೀರ್ಕೊಂಡ್ರು. ಹೀಗಿರೋ ಹೊತ್ತಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಈ ನಿಲುವು ಸದನದಲ್ಲಿ ನಿಂತು ಅದರ ಪರಿಣಾಮ ಅವ್ರಿಗೆ ಗೊತ್ತಿದ್ದೇ ಇರತ್ತೆ. ಇನ್ನೊಂದ್ ಕಡೆ ಸಂತೋಷ್ ಅವ್ರ ಬಗ್ಗೆ ಅವ್ರು ಮಾತನಾಡೋದು, ನಮ್ಮ ಅಂತ ಸೇರಿಸೋದು, ಇವೆಲ್ಲ ಏನಂತ ಕನೆಕ್ಟ್ ಮಾಡ್ತಿದೆ? ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಇಲ್ಲ ಮಂಜುಳಾ ಅವರೇ, ಈ ನಮ್ಮ ದೇಶದ ಪಕ್ಷ ರಾಜಕಾರಣದ ವ್ಯವಸ್ಥೆ ಒಳಗೆ ಎರಡು ಪ್ರಮುಖ ರಾಜಕೀಯ ಪಕ್ಷಗಳು ಅಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್. ಇವೆರಡರ ನಡುವೆ ಭಿನ್ನವಾದಂತ ವಿಚಾರಧಾರೆ ಇದೆ. ಸೈದ್ಧಾಂತಿಕವಾಗಿ ಎರಡು ತದ್ವಿರುದ್ಧವಾದಂತ ನೆಲೆಯಲ್ಲಿ ರಾಜಕಾರಣವನ್ನ ಮಾಡ್ಕೊಂಡ್ ಬಂದಿದ್ದೀವಿ. ಸೊ ಹೀಗಿರ್ಬೇಕಾದ್ರೆ ಕಾಂಗ್ರೆಸ್ ನಲ್ಲಿರ್ತಕ್ಕಂಥ RSS ಮನಸ್ಥಿತಿಯವರೆಲ್ಲರೂ ಪಕ್ಷ ಬಿಟ್ಟು ಹೋಗ್ಬೇಕು, ಹೊರಗೆ ಹೋಗ್ಬೇಕಾಗುತ್ತೆ, ಹೊರ ದಬ್ಬಬೇಕಾಗುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಇದ್ರ ಮಾತಿನ ತಾತ್ಪರ್ಯ ಏನಂದ್ರೆ, ಕಾಂಗ್ರೆಸ್ನೊಳಗೆ ಒಂದು ಸೈದ್ಧಾಂತಿಕ ಬದ್ಧತೆಯ ಕೊರತೆ ಇರ್ತಕ್ಕಂಥ ನಾಯಕರು ಇಲ್ಲ ಅಂತಕ್ಕಂಥದ್ದು ಎದ್ದು ಕಾಣ್ತಿದೆ. ಅದಕ್ಕೆ ಪೂರಕವಾಗಿ ಡಿ.ಕೆ. ಶಿವಕುಮಾರ್ ಅವರ ನಡವಳಿಕೆಗಳು ಕಾಣ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರವರು, ಈ ಪಕ್ಷದ ಅತ್ಯುನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಅವರು ಕುಂಭಮೇಳದ ಬಗ್ಗೆ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ. ಅದು ನಾನು ತುಂಬಾ ನಕಾರಾತ್ಮಕ. ಅದನ್ನ ಬಿಜೆಪಿ ಧಾರ್ಮಿಕವಾಗಿ ಮಾರ್ಕೆಟಿಂಗ್ ಮಾಡ್ಕೊಳಕ್ ಹೊರಟಾಗ ಖರ್ಗೆ ಅವರು ಒಂದು ಸ್ಟ್ಯಾಂಡ್ ಅನ್ನು ತಗೊಳ್ತಾರೆ. ಬಟ್ ಇವರು ಅದನ್ನ ತಿರಸ್ಕರಿಸಿ ಹೋಗಿ ಅದನ್ನ ಎಂಡಾರ್ಸ್ ಮಾಡ್ತಾರೆ. ಅಂದ್ರೆ ಕುಂಭಮೇಳವನ್ನ ಎಂಡಾರ್ಸ್ ಮಾಡ್ತಾರೆ. ಈಶಾ ಫೌಂಡೇಶನ್ ನಲ್ಲಿ ರಾಹುಲ್ ಗಾಂಧಿ ಯಾರು ಅಂತ ಗೊತ್ತಿಲ್ಲ ಅಂತ ಅಂದಿದ್ದ ಜಗ್ಗಿ ವಾಸುದೇವ್ ಜೊತೆ ಹೋಗಿ ಅವರು ಅದನ್ನ ಬರ್ತಾರೆ, ಅದನ್ನ ಡಿಫೈನ್ ಮಾಡ್ಕೊಂತಾರೆ. ಹೇಗೆ ಅಂದ್ರೆ ನನಗೆ ನಂಬಿಕೆ ಇದೆ, ನನಗೆ ಭಕ್ತಿ ಇದೆ ಅಂತಕೊಂಡು. ಸೊ ರಾಹುಲ್ ಗಾಂಧಿ ಅವರು ಕೂಡ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಅಂದ್ರೆ ನೀವು ಹಿಂದೂ ಆಗೋದು ತಪ್ಪಲ್ಲ, ಒಂದು ಪಕ್ಷದ ಸಿದ್ಧಾಂತವನ್ನ ಹೇಗೆ ಪ್ರೆಸೆಂಟ್ ಮಾಡ್ತೀರಿ, ನೀವು ಹೇಗೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಓಡಾಡ್ತೀರಿ. ಬಿಜೆಪಿ ಗೋಳ್ವಾಲ್ಕರ್ ಅಥವಾ ಹೆಗಡೆವಾಲ್, ಸಾವರ್ಕರ್ ಚಿಂತನೆಯ ಪ್ರೇರಿತವಾದಂತ ರಾಜಕಾರಣವನ್ನ ಮಾಡ್ತಾ ಇದೆ ಈ ದೇಶದಲ್ಲಿ. ಕಾಂಗ್ರೆಸ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಗಾಂಧಿ ಪ್ರೇರಿತ ರಾಜಕಾರಣ ಚಿಂತನೆಗಳಲ್ಲಿ ಇರ್ತದೆ. ಸಂವಿಧಾನ ಬಂದ ನಂತರದಲ್ಲಿ ಅಂಬೇಡ್ಕರ್ ಚಿಂತನೆಯನ್ನು ಅಳವಡಿಸಿಕೊಂಡು ಎರಡು ತದ್ವಿರುದ್ಧವಾದಂತಹ ಜಾತ್ಯತೀತ ಪರಿಕಲ್ಪನೆ, ಸಮಾನತೆ, ಸಂವಿಧಾನದ ವಿಚಾರದಲ್ಲಿ ಇಟ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ಆ ಪಕ್ಷದ ಕಾರ್ಯಕರ್ತರು ಅಥವಾ ನಾಯಕರು ಹೆಚ್ಚು ಸೈದ್ಧಾಂತಿಕವಾಗಿ ಬದ್ಧವಾಗಿರ್ಬೇಕು. ಇಂತಹ ಸಂದರ್ಭದಲ್ಲಿ ಒಬ್ಬ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ನಿಮ್ಮ ನಡೆಗಳನ್ನ ಕಾಂಗ್ರೆಸ್ ಬೆಂಬಲಿಸಿದಂತ ಮತದಾರರು ಕೂಡ ವಿಚಾರವನ್ನು ನಂಬಿ ನಿಮಗೆ ಮತ ಹಾಕಿರ್ತಾರಲ್ವಾ, ಅವರಿಗೆ ಎಲ್ಲೂ ಗೊಂದಲ ಆಗದಲೇ ನಡ್ಕೊಳ್ತಕ್ಕಂಥದ್ದು ಒಬ್ಬ ನಾಯಕನ ಲಕ್ಷಣ. ಅದು ನಾವು ಕಾಂಗ್ರೆಸ್ ಬಗ್ಗೆ ಸಾಮಾನ್ಯವಾಗಿ ಕೇಳಿ ಬರ್ತಕ್ಕಂಥದ್ದು ಏನಂದ್ರೆ,
ಸ್ನೇಕ್ ಇನ್ ದ ಗ್ರಾಸ್ ಅಂತ ಹೇಳಿ, ಅಂದ್ರೆ ಹುಲ್ಲೊಳಗಿರುವ ಹಾವು, ಮತೀಯವಾದ ಮಂದ ಮತೀಯವಾದ ಕಾಂಗ್ರೆಸ್ಗೆ ಒಂದು ಮೃದು ಹಿಂದುತ್ವ ಅಂತ ಏನ್ ಕರಿತೀವಲ್ಲ, ಯಾವಾಗ ಬಿಜೆಪಿ ಉಗ್ರ ಹಿಂದುತ್ವವನ್ನು ಪ್ರತಿಪಾದನೆ ಮಾಡುತ್ತೆ, ಕಾಂಗ್ರೆಸ್ ಕೂಡ ಒಂದು ಮೃದು ಹಿಂದುತ್ವವನ್ನ ಒಳಗೊಂಡಿದೆ ಅಂತಕ್ಕಂಥದ್ದು ಅದು ಗೊತ್ತಾಗಿಯೇ ರಾಹುಲ್ ಗಾಂಧಿ ಅವರು ಈ ಮಾತನ್ನ ಹೇಳಿದ್ದಾರೆ. ಸೊ ಅಲ್ಲ ಇವತ್ತಿನ ಕರೆಕ್ಟ್. ಈಗ ನಡವಳಿಕೆ ಈಗ ರಾಹುಲ್ ಗಾಂಧಿ ಅವ್ರ ಬಗ್ಗೆನೂ ರವಿಕುಮಾರ್ ಅವರೇ ಪ್ರಶ್ನೆ ಬರುತ್ತಲ್ಲ. ಈಗ ಅವ್ರ ಮತಗಳ್ಳತನದ ಬಗ್ಗೆ ಮಾತಾಡಿದ್ರು ಅಂತ ಪಕ್ಷ ವಿರೋಧಿ ಹೇಳಿಕೆಯನ್ನು ಆಗಿರ್ಲಿಲ್ಲ. ರಾಜಣ್ಣ ಅವ್ರು ಮಾತಾಡಿದ್ರು, ಅವ್ರ ವಿರುದ್ಧ ಕ್ರಮ ಹೌದು ತಗೊಂಡ್ರು. ಆಗಿರೋ ಹೊತ್ತಲ್ಲಿ RSS ನ ನಾನು ಆಗ್ಲೇ ಹೇಳ್ದಂಗೆ ಸಂಪೂರ್ಣವಾಗಿ ವಿರೋಧ ಮಾಡಿ ಅದು ದೇಶದ್ರೋಹಿ ಸಂಘಟನೆ ಅಂತ ಕರೆಯುವಂತ ರಾಹುಲ್ ಗಾಂಧಿ ಅವರು ಆ ಒಂದು ಸಂಘಟನೆಯ ಆ ಒಂದು ಅದರ ಪ್ರಾರ್ಥನೆ ಗೀತೆಯನ್ನ ಸದನದೊಳಗೆ ಹೇಳ್ತಾರೆ ಅಂದ್ರೆ ಇದು ಪಕ್ಷ ವಿರೋಧಿ ಚಟುವಟಿಕೆ ಆಗೋದಿಲ್ಲ. ಹೈಕಮಾಂಡ್ ಖಂಡಿತ ತಾಕತ್ತಿದೆಯಾ ಕ್ರಮ ತಗೊಳ್ಳಕ್ಕೆ? ಖಂಡಿತ ಆ ಪ್ರಶ್ನೆ ಬರುತ್ತೆ. ನೋಡಿ, ಈಗ ನೀವು ಬಿಜೆಪಿಯ ಒಬ್ಬ ಬೂತ್ ಲೆವೆಲ್ನ ಕಾರ್ಯಕರ್ತ, ಆತ ತುಂಬಾ ವಿದ್ಯಾವಂತ ಏನಾಗಿರಲ್ಲ, ಆತನಿಗೆ ಬಿಜೆಪಿ ಏನು ಅಂತ ಕೇಳಿದ್ರೆ ತುಂಬಾ 1 ಗಂಟೆ ನಿರರ್ಗಳವಾಗಿ ಬಿಜೆಪಿಯನ್ನು ಬೆಂಬಲಿಸಿ ಮಾತಾಡ್ತಾನೆ. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಆಗೋದಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕಾಂಗ್ರೆಸ್ ನಾಯಕರೇ ಸದನದಲ್ಲಿ RSS ನ ನ್ಯಾಷನಲ್ ಆಂಥೆಮ್, RSS ನ ರಾಷ್ಟ್ರಗೀತೆ ಅದನ್ನ ಹೇಳಿ ಅದನ್ನ ಡಿಫೈನ್ ಮಾಡ್ಕೊಳಕ್ ಹೋಗೋದಿದೆಯಲ್ಲ, ಅದು ನಿಜವಾಗಿಯೂ ಪಕ್ಷದ ಸಿದ್ಧಾಂತಕ್ಕೆ ಬಗೆಯುವ ದ್ರೋಹ ಅಂತ ಹೇಳಿ ಪರಿಭಾವಿಸಿದ್ರು ಕೂಡ ಇಂತ ಕ್ರಮ ಹಂಗೆ ನೋಡಕ್ ಹೋದ್ರೆ ನಿಜವಾಗಿಯೂ ಏನಾದ್ರೂ ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿ ಅವ್ರು ಹೇಳಿದಕ್ಕೆ ಬದ್ಧವಾಗಿದ್ರೆ ಮೊದಲು DK ಶಿವಕುಮಾರ್ ವಿರುದ್ಧ ಕ್ರಮ ತಗೋಬೇಕು. ನೀವು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದೀರಾ ಅಂತ. ಹೌದು. ನೀವು ರಾಷ್ಟ್ರ ಮಟ್ಟದಲ್ಲಿ ಶಶಿ ತರೂರು, ಆನಂದ್ ಸಿಂಗ್, ಗುಲಾಂ ನಬಿ ಆಜಾದ್ ಅವರೆಲ್ಲ ಏನ್ ಮಾಡಿದ್ರು? ಕರ್ನಾಟಕದಲ್ಲಿ DK ಶಿವಕುಮಾರ್ ಅವರ ನಡೆ ಹೇಗಿದೆ? ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥವ್ರು ಇವತ್ತು ಧರ್ಮಸ್ಥಳದ ಪರವಾಗಿ ಕಾರ್ ರ್ಯಾಲಿ ಮಾಡ್ಕೊಂಡು ಹೊರಟಿದ್ದಾರೆ ಶಾಸಕರುಗಳು. ಅಂದ್ರೆ ನೀವು ಒಂದ್ ಸೈದ್ಧಾಂತಿಕ ಸ್ಪಷ್ಟತೆ ಇಲ್ದಲೇ ಇದ್ದಾಗ ಕೇವಲ ಅಧಿಕಾರ ರಾಜಕಾರಣ ಮಾತ್ರ ಮುಖ್ಯ ಅಂದ್ಕೊಂಡಿದ್ರೆ ಅದಂಗಲ್ಲ. ಯಾವುದೇ ಒಂದು ಪಕ್ಷಕ್ಕೆ ಸಿದ್ಧಾಂತ ಬಹಳ ಮುಖ್ಯ. ಸಿದ್ಧಾಂತದ ಅಡಿಯಲ್ಲೇ ರಾಜಕೀಯ ಪಕ್ಷಗಳು ಅಧಿಕಾರ ರಾಜಕಾರಣವನ್ನ ಮಾಡಬೇಕು. ಆದ್ರೆ ಈ ಸಿದ್ಧಾಂತ ಬಿಟ್ಟು ಅಧಿಕಾರ ರಾಜಕಾರಣವೇ ಮುಖ್ಯ ಅಂದ್ಕೊಂಡಾಗ ಇಂಥ ವೈರುಧ್ಯಗಳನ್ನ ಕಾಣಬೇಕಾಗತ್ತೆ. ಇದು ಪಕ್ಷದ ಮಟ್ಟಕ್ಕೆ ಬಹುದೊಡ್ಡ ಡ್ಯಾಮೇಜ್ ಆಗಿದೆ. ಓಕೆ, ಇದನ್ನಷ್ಟು ಸೀಮಿತವಾಗಿ ನೋಡ್ಬೇಕಾ ಅಥವಾ ಪ್ರಜ್ಞಾಪೂರ್ವಕವಾಗಿ ಈ ತರದ ಹೇಳಿಕೆ ಕೊಡೋ ಮುಖಾಂತರವಾಗಿ ಇನ್ನೊಂದೇನಾದ್ರೂ ರಾಜಕೀಯ ದಾಳವನ್ನು ಉರುಳಿಸ್ತಾ ಇದ್ದಾರೆ? ಯಾಕೆಂದ್ರೆ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸಿದ್ದರಾಮಯ್ಯನವರು ಗಟ್ಟಿ ಧ್ವನಿಯಲ್ಲಿ ದೆಹಲಿಯಲ್ಲಿ ಒಂದು ಸಂದೇಶ ಕೊಟ್ಟು ಬಂದಿದ್ರು. ಎಲ್ಲ ಸ್ವಲ್ಪ ಬದಲಾಗಿತ್ತು. ಈಗ ಡಿಸೆಂಬರ್ ಒಂದು ಟೈಮ್ ಲೈನ್ ಹಾಕೊಂಡು ಕೂತಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿ ಆಗಲೇಬೇಕು ಅಂತಿರುವ ಅವರು ಒಂದು ಆಪ್ಷನ್ ಅನ್ನು ಓಪನ್ ಇಟ್ಕೊಳ್ಳೋ ಪ್ರಯತ್ನನ ಇದು ಏನ್ ಅನ್ಸುತ್ತೆ? ಅಲ್ಲ, ಈ ತರದ ಯೋಚನೆ ಅವ್ರೊಳಗೆ ಇಲ್ಲ ಅಂತೇಳಿ ನಾವು ನಿರಾಕರಿಸಕ್ ಆಗೋದಿಲ್ಲ. ಈಸ್ ಎ ಪೊಲಿಟಿಷಿಯನ್. ಅಧಿಕಾರವನ್ನ ಹೇಗಾದ್ರು ಮಾಡಿ ಅಧಿಕಾರವನ್ನ ದಕ್ಕಿಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋ ಲೆವೆಲ್ಗೆ ಹೋಗ್ಬೋದು. ಅದ್ರಿಗೆ ಏನ್ ಸಂದೇಶ ಕೊಡ್ತಾ ಇದ್ದೀರಿ ನೀವು? ಹಾಗಾದ್ರೆ ನೋಡಿ, ಧರ್ಮಸ್ಥಳದ ವಿಚಾರದಲ್ಲಿ SIT ರಚನೆ ಮಾಡಿದ್ಯಾರು? ರಾಜ್ಯ ಸರ್ಕಾರ. ದಟ್ ಮೀನ್ಸ್ ಡೆಪ್ಟಿ CM ನೀವು ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ಆಗಿರ್ತಕ್ಕಂಥದ್ದನ್ನ ನೀವು ತನಿಖೆ ನಡೆಯುವ ಹಂತದಲ್ಲೇ ಅದಕ್ಕೆ ಕ್ಲೀನ್ ಚೀಟ್ ಕೊಡ್ತೀರಿ. ಅದು ಷಡ್ಯಂತ್ರ ಅಂತ ಹೇಳ್ತೀರಿ. ನೀವ್ ಯಾರ ವಿರುದ್ಧ ಹೋಗ್ತಾ ಇದ್ದೀರಿ ನೀವು? ಹಾಗಾದ್ರೆ ನೀವು ಚರ್ಚೆ ಮಾಡ್ಬೇಕಾಗಿರೋದು, ಸದನದಲ್ಲಿ ಚರ್ಚೆ ಮಾಡ್ಬೇಕಾಗಿರೋದು ನೀವು ಕಾಂಗ್ರೆಸ್ಸಿನ ನೀತಿ ನಿರೂಪಣೆಗಳು, ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡ್ಬೇಕಾಗಿರೋದ್ರಿಂದ ನೀವು RSS ಪ್ರೇರಿತವಾದ ರಾಜಕಾರಣವನ್ನ, ವಿರೋಧ ಪಕ್ಷವನ್ನ ಸಮರ್ಥವಾಗಿ ಎದುರಿಸ್ಕೊಳ್ಳೋದ್ ಬಿಟ್ಟು ಅದಕ್ಕೆ ಪೂರಕವಾದಂತ ಹಿಂಸನ್ನ ಕೊಟ್ಟು ನೀವು ವಿಪಕ್ಷಗಳ ಡಾರ್ಲಿಂಗ್ ತರ ಬಿಹೇವ್ ಮಾಡ್ಬಿಟ್ರೆ ಏನ್ ಅರ್ಥ? ಅಲ್ಲಿ ಯಾರಿಗೆ ಸಂದೇಶ ಕೊಡಕ್ ಹೊರಟಿದ್ದೀರಿ? ಸೊ ನೀವ್ ಎತ್ತಿರೋ ಪ್ರಶ್ನೆ ಅಂತಕ್ಕಂಥದ್ದು ನಾನು ಸುಮ್ಮನೆ ಇರೋದಿಲ್ಲ, ನಾನು ಈ ತರದ್ದು ಆಟ ಆಡಬಲ್ಲೆ ಅಂತಕ್ಕಂಥ ಸಂದೇಶವನ್ನು ಹೈಕಮಾಂಡಿಗೂ ಅಟ್ ಎ ಸೇಮ್ ಟೈಮ್ ವಿರೋಧ ಪಕ್ಷಕ್ಕೂ ಕೂಡ ನಾನು ನಿಮ್ ಜೊತೆ ಬರಬಲ್ಲೆ ಅಂತಕ್ಕಂಥ ಸಿಗ್ನಲ್ ಕೊಡ್ತಕ್ಕಂಥ ಅನುಮಾನಗಳಿಗೆ ಅವಕಾಶ ಕೊಟ್ಟಿದ್ ಯಾರು? ನೀವೇ. ಚರ್ಚೆ ಶುರುವಾಗಿದೆ. ನೀವು ಸಾಮಾಜಿಕ ಮಾಧ್ಯಮವನ್ನು ನೋಡ್ತಾ ಇದ್ರೆ ರೈಟ್ ಪರ್ಸನ್ ಇನ್ ದ ರಾಂಗ್ ಪಾರ್ಟಿ ಅಂತ ಶುರುವಾಗಿದೆ ಚರ್ಚೆ. ಬಿಜೆಪಿ ಇರ್ಬೇಕು, ಪಾರ್ಟಿಯಲ್ಲಿ ಇದ್ದಾರೆ ಅಂತ ಚರ್ಚೆ ಶುರುವಾಗಿದೆ. ಅಂದ್ರೆ ಒಂದ್ ಚರ್ಚೆ ಅಂತೂ ಶುರು ಆಗ್ಬಿಟ್ಟಿದೆ ಆಲ್ರೆಡಿ. ಅಲ್ಲ, ಈಗ ನೀವು ನೋಡಿ, ಒಂದು ರಾಜಕೀಯ ಪಕ್ಷವನ್ನ ನೀವು ಒಂದು ಪ್ರಜಾತಂತ್ರ ವ್ಯವಸ್ಥೆಯೊಳಗೆ ಒಂದು ಪೊಲಿಟಿಕಲ್ ಕಲ್ಚರ್ ಇರುತ್ತೆ. ನೀವು ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬಂದಾಗ ಸಿದ್ದರಾಮಯ್ಯನವರು ಅವ್ರು ತೋಳು ತಟ್ಟಿ ಮಾತಾಡಿಸ್ತಾರೆ. ಇದು ಪ್ರೋಟೋಕಾಲ್, ಅದೇನು ಸಮಸ್ಯೆ ಅಲ್ಲ. ಆದ್ರೆ ನೀವು ಸೈದ್ಧಾಂತಿಕ ವಿಚಾರವನ್ನ ಸಹಮತ ವ್ಯಕ್ತಪಡಿಸೋದಿದೆಯಲ್ಲ, ಅದು ಬಹಳ ಅಪಾಯಕಾರಿ. ನೀವ್ ಯಾವ DK ಶಿವಕುಮಾರ್ ಸೈದ್ಧಾಂತಿಕ ಬದ್ಧತೆ, ಅಧಿಕಾರ ಸಿದ್ಧಾಂತ, ಪವರ್ ಪಾಲಿಟಿಕ್ಸ್ ಅಷ್ಟ್ ಮಾತ್ರ ಅಂತ ಅನ್ಸುತ್ತೆ. ಫ್ರಮ್ ದ ಬಿಗಿನಿಂಗ್ ಇಂದ DK ಶಿವಕುಮಾರ್ ಅವರು ಯಾವತ್ತೂ ಕೂಡ ಕಾಂಗ್ರೆಸ್ಸಿನ ಸಿದ್ಧಾಂತದ ನೆಲೆಯಲ್ಲಿ ಬಿಜೆಪಿಯನ್ನ ವಿರೋಧ ಮಾಡಿಲ್ಲ. ನೀವು ಅಧಿಕಾರ ರಾಜಕಾರಣ ಮಾಡಿದ್ದಾರೆ. ನೀವು ಗುಡ್ ಈವೆಂಟ್ ಮ್ಯಾನೇಜರ್, ಅವ್ರ ಪಾರ್ಟಿ ಒಳಗೆ ತುಂಬಾ ಸಂಘಟಿತವಾದಂತ ಈವೆಂಟ್ ಮ್ಯಾನೇಜರ್ ಅನ್ಬೋದು. ಆದ್ರೆ ಸಿದ್ಧಾಂತದ ನೆಲೆಯಲ್ಲಿ ಈಗ BK ಹರಿಪ್ರಸಾದ್ ಮಾತಾಡ್ತಾ ಇದ್ದಾರೆ, ಸಂತೋಷ್ ಲಾಡ್ ಮಾತಾಡ್ತಾ ಇದ್ದಾರೆ,
ಪ್ರಿಯಾಂಕಾ ಖರ್ಗೆ ಮಾತಾಡ್ತಿದ್ರು ಸದನದಲ್ಲಿ, ಕೃಷ್ಣ ಬೈರೇಗೌಡರು ಮಾತಾಡ್ತಾರೆ. ಸೊ ಅವ್ರು ಮಾತಾಡ್ತಿದ್ದಾರೆ ಅಂದಾಗ ಡಿ ಕೆ ಶಿವಕುಮಾರ್ ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್ ನೀವ್ಯಾಕೆ ಮಾತಾಡ್ತಾ ಇಲ್ಲ? ನೀವ್ ಮಾತಾಡ್ತಿರೋದು ದಾಟಿ ಹೇಗಿದೆ? ಇವರೆಲ್ಲ ಏನ್ ಮಾತಾಡ್ತಿರೋದು? ಮಾತಾಡೋದಕ್ಕೂ ಡಿ ಕೆ ಶಿವಕುಮಾರ್ ಅಲ್ಲಿ ಮಾತಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾಕಂದ್ರೆ ಇವರೆಲ್ಲ ಹೌದು. ಮಂತ್ರಿಗಳಿದ್ದಾರೆ, ಸಂಪುಟದ ಸದಸ್ಯರು. ಇವರು ಅವರೇ ಹೇಳ್ತಾರೆ, ನಾನು ಪಕ್ಷವನ್ನ ಮುನ್ನಡೆಸ್ತಾ ಇದ್ದೀನಿ, ನನ್ನ ಮೇಲೆ ಪಕ್ಷ ನಿಂತಿದೆ ಅಂತ. ಅಂದ್ರೆ ನಾನು ರಾಜ್ಯಾಧ್ಯಕ್ಷ, ನಾನ್ ಹೆಡ್ ಅನ್ನೋದನ್ನ ಅವ್ರು ಅದನ್ನೇ ಹೇಳ್ತಾ ಇದಾರೆ. ಹೆಡ್ ಅಂತ ಹೇಳ್ಕೊಂಡು ನಮಸ್ತೆ ಸದಾ ಒತ್ಸಲೆ ಅಂತಂದ್ರೆ ಯಾರ್ ಗೆಡ್ಡು? RSS ಹೆಡ್ ಆಗಿ ಕೆಲಸ ಮಾಡ್ತಿದಾರ, ಬಿಜೆಪಿ ಹೆಡ್ ಆಗಿ ನೋಡಿ, ಕೆಲಸ ಮಾಡ್ತಿದಾರ? ನೀವು ಪ್ರಿಯಾಂಕಾ ಖರ್ಗೆ ಮಾತಾಡ್ದಲೇ ಇದ್ರು ನಡೀತದೆ. ಆಸ್ ಎ ಪಾರ್ಟಿ ಅಧ್ಯಕ್ಷ ಒಂದು ಪಕ್ಷ ನಿಂತಿರೋದು ಸಿದ್ಧಾಂತದ ಮೇಲೆ. ನೀವು ಆ ಸಿದ್ಧಾಂತವನ್ನ ಇನ್ನೂ ಪ್ರಖರವಾಗಿ ಮುನ್ನಡೆಸಬೇಕು. ಆ ಸಿದ್ಧಾಂತದ ನೆಲೆಯಲ್ಲೇ ನೀವು ಮತಗಳನ್ನ ಪೋಲರೈಸೇಷನ್ ಮಾಡಬೇಕು. ಇದೇ ತಾನೇ ರಾಜಕಾರಣ. ನೀವು ಸಿದ್ಧಾಂತ ಇಲ್ದಲೇ ಇರ್ತಕ್ಕಂಥ ಒಂದು ಪಕ್ಷ ಭವಿಷ್ಯ ಇರೋದಿಲ್ಲ. ಒಂದು ಸಿದ್ಧಾಂತ ಇಲ್ದಲೇ ಇರೋ ಭವಿಷ್ಯ ಇರೋದಿಲ್ಲ. ನೀವು ನೋಡಿ, ಉತ್ತರ ಪ್ರದೇಶದ ಒಂದು ಉದಾಹರಣೆ. ಉತ್ತರ ಪ್ರದೇಶದಲ್ಲಿ BSP ಮಾಯಾವತಿ ಅವರು, ಕಾಂಶಿರಾಮ್ ಅವರು ದಲಿತ್ ವೋಟ್ ಬ್ಯಾಂಕ್ ನಲ್ಲಿ ರಾಜಕಾರಣವನ್ನ ಆರಂಭ ಮಾಡಿದ್ರು. ಆದ್ರೆ ಬಿಜೆಪಿ ಜೊತೆ ಅವ್ರ ಸಂಬಂಧ ಬೆಳೆದಿದ ತಕ್ಷಣ ಅಲ್ಲಿ ರಾಜಕಾರಣ ಏನಾಯ್ತು? ಏನು ಸಿದ್ಧಾಂತವನ್ನ ಬಿಟ್ರಿ ನೀವು? ಕರ್ನಾಟಕದಲ್ಲಿ RSS ಒಂದು ವಿಷ ಸರ್ಪ ಅಂತೇಳಿ ಕುಮಾರಸ್ವಾಮಿ ಅವರು ಪ್ರಜಾವಾಣಿಯಲ್ಲಿ ಅಂತರ್ಪೀಠ ಅಗ್ರ ಲೇಖನ ಬರೆದು ಕೇಳ್ಬೇಕು ಅನ್ಕೊಂಡಿದ್ದೆ. ಅವರು ಬಿಜೆಪಿ ಜೊತೆ ಸಖ್ಯ ಮಾಡಿದ್ಮೇಲೆ RSS ಹಿಂದುತ್ವ ನಾಯಕರಿಗಿಂತ ಅತ್ಯಂತ ಕಟುವಾಗಿ ಅವರು ಹಿಂದುತ್ವ ಪರ ಪ್ರಚಾರ ಮಾಡಿದ್ರು. ಅವಲಂಬನೆ ಮಾಡಿದ್ರು. ಡಿ ಕೆ ಶಿವಕುಮಾರ್ ಒಂದ್ ವೇಳೆ ಏನಾದ್ರು ಹೌದು. ಪಕ್ಷ ಬಿಟ್ರೆ ಅದಕ್ಕಿಂತ ಉಗ್ರ ಹೋರಾಟವನ್ನ ನಿರೀಕ್ಷೆ ಮಾಡಬಹುದೇನೋ? ಎರಡನೇ ಅವಧಿಗೆ ದೇವೇಗೌಡರು ಏನ್ ಹೇಳಿದ್ರು? ಮೋದಿ ಮತ್ತೆ ಪ್ರಧಾನಿ ಆದ್ರೆ ನಾನು ದೇಶ ಬಿಡ್ತೀನಿ ಅಂದ್ರು. ಇವತ್ತು ಅವ್ರು ಎಲ್ಲಿದ್ದಾರೆ? ಹೌದಲ್ಲ? ಸೊ ನೀವು ಸಿದ್ಧಾಂತವನ್ನ ಬಿಟ್ರೆ ಇವತ್ತು JDS ನ ಅಧಪತನ ಕಾಣ್ತಾ ಇದೆ ಅನ್ನೋದಾದ್ರೆ ಅವ್ರ ಸಿದ್ಧಾಂತದಲ್ಲಿ ರಾಜಿ ಆಗಿದ್ರಿಂದ. ಒಂದು ಕಾಂಗ್ರೆಸ್ ಪಕ್ಷ ತನ್ನ ಎದುರಾಳಿಯನ್ನ ಸೈದ್ಧಾಂತಿಕವಾಗಿ ಎದುರುಗೊಳ್ಳುವಲ್ಲಿ ವಿಫಲ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರನೇ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನ ಸೈದ್ಧಾಂತಿಕವಾಗಿ ರೀಕನ್ಸ್ಟ್ರಕ್ಷನ್ ಮಾಡ್ಬೇಕು ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗೆ ಮಾತಾಡ್ತಿರ್ಬೇಕಾದ್ರೆ, ಖರ್ಗೆ ಅವ್ರು ಹಾಗೆ ಮಾತಾಡ್ತಿರ್ಬೇಕಾದ್ರೆ, ಸಿದ್ದರಾಮಯ್ಯನವ್ರು ಹಾಗೆ ಮಾತಾಡ್ತಿರ್ಬೇಕಾದ್ರೆ, ಆಸ್ ಎ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ನಿಮ್ಮ ಮಾತಿನ ದಾಟಿ ಏನಿದೆ? ಅಫ್ಕೋರ್ಸ್ ನೀವು ವ್ಯಕ್ತಿ ಧಾರ್ಮಿಕ ನಂಬಿಕೆಯಲ್ಲಿ ಇರೋದು ತಪ್ಪಲ್ಲ. ಆದ್ರೆ ನಿಮ್ಮ ಧಾರ್ಮಿಕ ನಂಬಿಕೆಯನ್ನ ರಾಜಕೀಯ ಸಿದ್ಧಾಂತಕ್ಕೆ ಜೋಡಿಸ್ಕೊಳ್ಳೋದಿದೆಯಲ್ಲ, ಅದು ಏನನ್ನು ತೋರಿಸುತ್ತೆ? ಕಾರ್ಯಕರ್ತರು ಏನ್ ಮಾಡ್ಬೇಕು? ಕಾರ್ಯಕರ್ತರಿಗೆ ಏನ್ ಹೇಳ್ಬೇಕು? ಈಗ DK ಶಿವಕುಮಾರ್ ಅವರಿಗೆ ಒಬ್ಬ ನಾಯಕರವರು, ಟಾಲೆಸ್ಟ್ ಲೀಡರ್ ಇನ್ ದ ಸ್ಟೇಟ್. ಅವರಿಗೆ ಆದಂತ ಅಸಂಖ್ಯಾತ ಅಭಿಮಾನಿಗಳು, ಕಾರ್ಯಕರ್ತರು ಇದ್ದೇ ಇದ್ದಾರೆ, ಶಾಸಕರುಗಳಿದ್ದಾರೆ. ಅವರ ನಿಲುವು ಏನಾಗಿರ್ಬೇಕು? ಸೊ ಈ ತರದೆಲ್ಲ ಇದ್ದಾಗ ಒಂದು ಚರ್ಚೆಗೆ, ಒಂದು ಡಿಬೇಟಿಗೆ, ನೀವ್ ಹೇಳಿದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಹೈಯೆಸ್ಟ್ ಟ್ರೋಲ್ ಆಗ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಅಂದ್ರೆ ಅವ್ರ ನಡವಳಿಕೆ ಟ್ರೋಲ್ ಆಗ್ತಾ ಇದೆ. ಯಾಕೆ ಅಂದ್ರೆ ಒಂದು ಪಕ್ಷಕ್ಕೆ ಒಂದು ಸಿದ್ಧಾಂತ ಇರುತ್ತೆ. ಆಮೇಲೆ ಮತದಾರ ಒಂದು ಪಕ್ಷಕ್ಕೆ ಓಟ್ ಹಾಕ್ಬೇಕಾದ್ರೆ ಕೇವಲ ನಾಯಕತ್ವವನ್ನು ನೋಡಿ ಓಟ್ ಹಾಕೋದಿಲ್ಲ, ಅವ್ರ ವಿಚಾರಧಾರೆಗಳನ್ನು ನೋಡಿ ಓಟ್ ಹಾಕ್ತಕ್ಕಂತ ಮತ ಸಮುದಾಯಗಳು ಇರ್ತವೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಸದನದಲ್ಲಿ ಮಾತಾಡ್ಬೇಕಾದ್ರೆ, ಸದನದ ಹೊರಗಡೆ ಮಾತಾಡ್ಬೇಕಾದ್ರೆ. ನೋಡಿ, ತಿಮ್ಮರೋಡಿ ಅರೆಸ್ಟ್ ಆಗಿರೋದನ್ನ ಇವ್ರು ಹೇಗೆ ಡಿಫೈನ್ ಮಾಡ್ಕೊಳ್ತಾರೆ ಅಂದ್ರೆ, ನಮ್ಮ RSS ನಾಯಕರಾಗಿ ಅಂದ್ರೆ ವಾಟ್ ಯು ಮೀನ್ ದಟ್? ನಾವು ವ್ಯಕ್ತಿಗತವಾಗಿ ಒಂದು ಪ್ರಜಾತಂತ್ರ ವ್ಯವಸ್ಥೆ ಒಳಗೆ ಆ ತರದ ಸೇಡಿನ ರಾಜಕಾರಣ ಸರಿಯಲ್ಲ. ಆದ್ರೆ ನೀವು ರಾಹುಲ್ ಗಾಂಧಿ ಮೇಲೆ ಎಷ್ಟೊಂದು ಕೇಸ್ಗಳಾಗ್ತಿದ್ದಾರೆ, ಕಾಂಗ್ರೆಸ್ನವ್ರ ಮೇಲೆ ಎಷ್ಟೊಂದು ED ರೈಡ್ಗಳು ನಡೀತಾ ಇದಾವೆ. ಇದನ್ನ ಸ್ವತಃ ಅವ್ರ ಮೇಲೆ ED ರೈಡ್ ನಡೆದಿದೆ. ಇವತ್ತು ಕಾಂಗ್ರೆಸ್ಸಿನ ಶಾಸಕರು, ಚಳ್ಳಕೆರೆ ಶಾಸಕರ ಮನೆ ಮೇಲೆ ರೈಡ್ ಆಗಿದೆ. ಚಿತ್ರದುರ್ಗ ಶಾಸಕರು PM ವೀರೇಂದ್ರ ಅವ್ರ ಮನೆ ರೈಡ್ ಆಗಿದೆ. ಅದು ಚರ್ಚೆ ಮಾಡೋ ವಿಷಯ ಅಲ್ವಾ? ಯಾಕೆ ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ ಸಚಿವರ ಮನೆಗಳ ಮೇಲೆ ED ರೈಡ್ ಆಗ್ತಾ ಇದೆ? ಇದು ಕೂಡ ಒಂದು ಪಕ್ಷ ರಾಜಕಾರಣ ನಡೀತಿರ್ಬೇಕಾದ್ರೆ ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ಅದನ್ನ ಚರ್ಚೆ ಮಾಡ್ಬೇಕಾಗಿತ್ತು. ಅದು ಬಿಟ್ಟು ನೀವು ಒಂಥರ ಐಡಿಯಾಲಜಿಕಲ್ ಸಿಂಪತೈಸರ್ ತರ ಮಾತಾಡಿದ್ರೆ ಏನು ಮೆಸೇಜ್ ಹೋಗುತ್ತೆ? ಒಂದ್ ಸ್ಪಷ್ಟತೆ ಇಲ್ಲ ಅಂತ ಖಂಡಿತವಾಗ್ಲೂ ಅನ್ಸುತ್ತೆ. ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ರವಿಕುಮಾರ್ ಅವರೇ. ನಮಸ್ಕಾರ. ನಮಸ್ತೆ.